ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024 ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ರಕ್ತ ಸಂಬಂಧ. ಲೇಖಕರು ಪ್ರಶಾಂತ ಮೇಡ. ವಿಕ್ರಮ್ ತನ್ನ ಬಾಲ್ಯದಿಂದಲೂ ನನಗೆ ಚಿರಪರಿಚಿತ. ನಾವು ಒಂದೇ ಕಟ್ಟಡದಲ್ಲಿ ವಾಸಿಸುತ್ತಿದ್ದೆವು. ಅವನ ಮನೆ ಒಂದಂತಸ್ತು ಕೆಳಗೆ. ಓದಿನಲ್ಲಿ ಸದಾ ಮುಂದಿದ್ದು ಬಹಳ ಬೇಗನೆ ಉದ್ಯೋಗ ಗಿಟ್ಟಿಸಿ ಶೀಘ್ರವಾಗಿ ಮೇಲೇರುತ್ತಿದ್ದನು. ಹಾಗಾಗಿ ಒಂಥರ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಶ್ರೀಕಂಠಮೂರ್ತಿಯವರು ಮಗ ವಿಕ್ರಮ್ಗೆ ಮೀನಾಕ್ಷಿಯನ್ನು ಆಯ್ಕೆ ಮಾಡಿರುವುದಾಗಿ ಘೋಷಿಸಿದಾಗ 8 ತಿಂಗಳಲ್ಲಿ ಮದುವೆ ಮುಹೂರ್ತವಿತ್ತು. ಮೀನಾಕ್ಷಿ ಮೋಹಕ ಮಾತುಗಾತಿ. ಇಬ್ಬರು ತಮ್ಮ ಸುದೀರ್ಘ ಪ್ರಣಯದ ಅವಧಿಯಲ್ಲಿ ಚೆನ್ನಾಗಿ ಒಬ್ಬರಿಗೊಬ್ಬರು ಹೊಂದಿಕೊಂಡು ತುಂಬಾ ಸಂತೋಷದಿಂದ ಕಾಣುತ್ತಿದ್ದರು. ನಿಶ್ಚಿತಾರ್ಥದ 2 ತಿಂಗಳ ನಂತರ ವಿಕ್ರಮ್ ಮತ್ತು ಮೀನಾಕ್ಷಿ ದುರಾದೃಷ್ಟಕರ ಅಪಘಾತದಲ್ಲಿ ಸಿಲುಕಿಕೊಂಡರು. ವಿಕ್ರಮ್ಗೆ ಯಾವುದೇ ಗಾಯಗಳಾಗಲಿಲ್ಲ. ಆದರೆ ಮೀನಾಕ್ಷಿಗೆ ತೀವ್ರ ರಕ್ತಸ್ರಾವವಾಗಿ ಆಸ್ಪತ್ರೆಗೆ ದಾಖಲಾಗಬೇಕಾಯಿತು. ಅದೇನು ಅದೃಷ್ಟವೋ, ವಿಕ್ರಮನ ರಕ್ತವು ಅವಳ ರಕ್ತದೊಂದಿಗೆ ಹೊಂದಾಣಿಕೆಯಾಗಿ ತ್ವರಿತ ಬ್ಲಡ್ ಟ್ರಾನ್ಸ್ಫ್ಯೂಷನ್ನಿಂದ ಮೀನಾಕ್ಷಿಯ ಜೀವ ಉಳಿಯಿತು. ಆದರೆ ಸಮಸ್ಯೆ ಶುರುವಾದದ್ದು ಆವಾಗಲೇ. ವಿಕ್ರಮ್ ಮೀನಾಕ್ಷಿಯಿಂದ ತಪ್ಪಿಸಿಕೊಂಡು ಓಡಾಡತೊಡಗಿದ. ಎಲ್ಲೋ ಕಳೆದು ಹೋದಂತೆ ಇರುತ್ತಿದ್ದ. ಇದ್ದಕ್ಕಿದ್ದಂತೆ ಒಂದು ಸಂಜೆ ಅವನು ಕ್ಲಿನಿಕ್ಕಿಗೆ ಬಂದು ಎಲ್ಲರ ಶುಶ್ರೂಷೆಯನ್ನು ಮುಗಿಸುವ ತನಕ ಕಾದಿದ್ದು ವೈದ್ಯರ ಎದುರಿನ ಕುರ್ಚಿಯಲ್ಲಿ ಕುಳಿತವನೇ ಜೋರಾಗಿ ಅಳಲು ಪ್ರಾರಂಭಿಸಿದ. ವೈದ್ಯರು ಕೇಳುವ ಮೊದಲೇ, ಮೀನಾಕ್ಷಿ ಅಮೂಲ್ಯವಾದ ಹುಡುಗಿ. ನಾನು ಅವಳ ಜೊತೆಯಲ್ಲಿ ಬಹಳ ಸಂತೋಷದಿಂದಿದ್ದೆ. ಆದರೆ ಈಗ ಅಪಘಾತದ ನಂತರ ನಾನು ಅವಳನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಏನಾಯಿತು ವಿಕ್ರಮ್? ಮೀನಾಕ್ಷಿಯ ಬಗ್ಗೆ ನೀನು ಏನು ಕಂಡುಕೊಂಡಿದ್ದಿ? ಯಾಕೆ ಬದಲಾವಣೆ? ನಿಧಾನವಾಗಿ ಪಿಸುಗುಟ್ಟಿದ. ಅದೇ ರಕ್ತ ಅಂಕಲ್. ಅಪಘಾತದ ನಂತರ ಅವಳು ಸಾಯುತ್ತಿದ್ದಾಗ ರಕ್ತ ಕೊಟ್ಟಿದ್ದು ನಾನೇ. ಈಗ ಅವಳ ಮೈಯಲ್ಲಿ ಹರಿಯುತ್ತಿರುವುದು ನನ್ನ ರಕ್ತ. ನಮ್ಮಿಬ್ಬರಲ್ಲೂ ಈಗ ಒಂದೇ ರಕ್ತ ಓಡುತ್ತಿದೆ. ರಕ್ತ ಹಂಚಿಕೊಂಡಿರುವ ನಾವು ಸಹೋದರ ಮತ್ತು ಸಹೋದರಿಯರಲ್ಲವೇ? ಈಗ ನಾನು ಅವಳನ್ನು ಹೇಗೆ ಮದುವೆಯಾಗುವುದು? ಒಂದು ಕ್ಷಣ ದಿಗ್ಭ್ರಮೆಗೊಂಡು ವೈದ್ಯರು ಭಾಷಾವಾಡಿಕೆಯಲ್ಲಿನ ವಿಪರ್ಯಾಸ, ಒಂದೇ ರಕ್ತವನ್ನು ಹಂಚಿಕೊಳ್ಳುವುದು ಭಾಷೆಯಲ್ಲಿ ಭ್ರಾತೃತ್ವ ತೋರುವುದಲ್ಲವೇ? ಒಬ್ಬ ವಿದ್ಯಾವಂತ ಹೀಗೂ ವಿಸ್ತರಿಸಬಹುದೇ? ಮನಸ್ಸಿನಲ್ಲಿ 1-2 ನಿಮಿಷಗಳ ಮೆಲುಕು ಹಾಕಿಕೊಂಡ ವೈದ್ಯರು ಹೇಳಿದರು, ವಿಕ್ರಮ್, ನಾವು ವೈಜ್ಞಾನಿಕವಾಗಿ ಸತ್ಯವನ್ನರ್ಥ ಮಾಡಿಕೊಳ್ಳೋಣ. ನಿಕಟ ಸಂಬಂಧಿಗಳಲ್ಲಿ ಮದುವೆ ಆಗುವುದು ದೋಷಯುಕ್ತ ಸಂತತಿಯನ್ನು ಸೃಷ್ಟಿಸುತ್ತದೆ. ಏಕೆಂದರೆ ಕೆಲವು ದೋಷಯುಕ್ತ ಆನುವಂಶಿಕ ವಸ್ತುಗಳ ವ್ಯಕ್ತವಾಗುವ ಅವಕಾಶವಿದೆ. ಅದಕ್ಕಾಗಿಯೇ ಸಂಪ್ರದಾಯ, ಸಂಸ್ಕೃತಿ ಮತ್ತು ಸಮಾಜದಲ್ಲಿ ನಿಕಟ ರಕ್ತ ಸಂಬಂಧಿಗಳಲ್ಲಿ ಮದುವೆ ನಿಷಿದ್ಧ. ಅಲ್ಲಿ ರಕ್ತ ಸಂಬಂಧಿ ಭಾಷಾವಾಡಿಕೆ ಅಷ್ಟೇ. ಆದರೆ ಮೀನಾಕ್ಷಿಯಲ್ಲಿ ಹರಿಯುತ್ತಿರುವುದು ಭಾಗಶಃ ನಿನ್ನ ರಕ್ತವಾಗಿದ್ದರೂ ಅವಳು ಆ ರಕ್ತವನ್ನು ಉತ್ಪಾದಿಸಲಿಲ್ಲ. ರಕ್ತ ವರ್ಗಾವಣೆಯಿಂದ ಅವಳು ರಕ್ತ ಸಂಬಂಧಿಯಾಗುವುದಿಲ್ಲ. ಪಡೆದ ರಕ್ತದ ಪ್ರತಿಯೊಂದಂಶವೂ ಕೆಲವೇ ತಿಂಗಳುಗಳಲ್ಲಿ ಕಣ್ಮರೆಯಾಗುತ್ತದೆ. ಅವಳು ಉತ್ಪಾದಿಸುವ ರಕ್ತವು ನಿಮ್ಮ ಮದುವೆಯ ಹೊತ್ತಿಗೆ ಎಲ್ಲವನ್ನೂ ಆವರಿಸಿಕೊಂಡು ಬಿಟ್ಟಿರುತ್ತದೆ. ನೀನು ಈ ಯೋಚನೆಗಳನ್ನೆಲ್ಲ ನಿಲ್ಲಿಸಿ ಈಗಲೇ ಅವಳಿಗೆ ಕರೆ ಮಾಡಿ ಕಳೆದು ಹೋದ ಸಮಯವನ್ನು ಸರಿದೂಗಿಸಿಕೋ. 2 ಕುಟುಂಬಗಳ ಸಂತೋಷದೊಂದಿಗೆ ಆಡಬೇಡ. ಎಲ್ಲವನ್ನೂ ಕೇಳಿದ ವಿಕ್ರಮ್ ಸ್ವಲ್ಪ ಆಲೋಚನೆಯಲ್ಲಿ ಕಳೆದು ಹೋದಂತೆ ತೋರುತ್ತಿತ್ತು. ಇದ್ದಕ್ಕಿದ್ದಂತೆ ಅವನ ಮುಖವು ಬೆಳಗಿತು. ಒಂದು ಮಾತು ಆಡದೆ ಜೇಬಿನಿಂದ ಮೊಬೈಲ್ ತೆಗೆಯುತ್ತಾ ರೂಮಿನಿಂದ ಹೊರಟು ಹೋದ. ಕ್ಲಿನಿಕ್ನ ಲಾಬಿಯಿಂದ ಹಲೋ ಮೀನಾಕ್ಷಿ ಎಂಬ ಪದಗಳು ಕೇಳಿಸಿದಾಗ ವೈದ್ಯರ ಕಣ್ಣು ಸ್ವಲ್ಪ ಒದ್ದೆಯಾಗಿತ್ತು. ನಮಸ್ಕಾರಗಳು.